Welcome to the channel. Today I am making like a sambar with radish. I have taken few radish, along with that one potato, half of the tomato because it's little bit big. Then cooked dal, tamarind, salt. This is sambar powder, salt. Salt. This is coconut, jaggery, and mustard seeds and cumin seeds, curry leaves, cilantro, and I'll be taking little bit of hing asafoetida. Hi guys, welcome to the channel. ಏನೂ ಇಲ್ಲ, ಇವತ್ತು ನಾನು ಇದು ರ್ಯಾಡಿಶು ಮೂಲಂಗಿ ಥರನೇ ಟೇಸ್ಟ್ ಬರುತ್ತೆ, ಅದರದ್ದು ಸಾಂಬಾರು ಮಾಡ್ತಾಯಿದ್ದೀನಿ. ಅದಕ್ಕೆ ಇಷ್ಟು ರ್ಯಾಡಿಶು ಜೊತೆಲಿ ಒಂದು ಪೊಟೆಟೊ, ಅರ್ಧ ಟೊಮೆಟೊ ತೊಗೊಂಡಿದ್ದೀನಿ, ಯಾಕಂದರೆ ಇದು ದೊಡ್ಡದು, ಬರೀ ಇಬ್ಬರಿಗೇ, ಜಸ್ಟ್ ಫಾರ್ 2 people. ಸ್ವಲ್ಪ ಕರ್ಬೇವಿನ ಸೊಪ್ಪು, ಸ್ವಲ್ಪ ಎಣ್ಣೆ, ಆಗಲೇ ಬೇಯಿಸಿರೋ ತೂರ್ ದಾಲು ಅಂದರೆ ಲೈಕ್ ಸಾರಿನ ಬೇಳೆ, ತೊಗರಿಬೇಳೆ, ಆ್ಯಂಡ್ ಸಿಲ್ಯಾಂಟ್ರೋ, ಕರಿ ಲೀವ್ಸು, ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು, ಬೇವಿನ ಸೊಪ್ಪು ಹೇಳ್ತಾರೆ, ಕರ್ಬೇವಿನ ಸೊಪ್ಪು, ಹುಣಸೆಹಣ್ಣು, ತೆಂಗಿನಕಾಯಿ, ಸಾಂಬಾರು ಪುಡಿ, ಅರಿಶಿನ, ಇಂಗು, ಉಪ್ಪು, ಬೆಲ್ಲ, ಇದು ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಇದಿಷ್ಟು ತೊಗೊಂಡಿದ್ದೀನಿ. ಇದೆಲ್ಲ ಇವಾಗ ಕಟ್ ಮಾಡ್ಕೋಬೇಕು. ಇವಾಗ ಇದೆರಡು ಕಟ್ಟಾಗಿದೆ. 2-3 ಸತಿ ವಾಶ್ ಮಾಡೋಣ, ಬಿಕಾಸ್ ಅದರಲ್ಲಿ ಸ್ಯಾಂಡು ಸಾಯಿಲೆಲ್ಲ ಇರುತ್ತೆ. ವಿ ಹ್ಯಾವ್ ಟು ವಾಶ್ ದಿಸ್ ಒನ್ 2-3 times because it will have like a soil in it. So then we'll add tomato and then try to cook it. 2 times ವಾಶ್ ಆಗಿದೆ. ಟೊಮೆಟೊ ಆ್ಯಡ್ ಮಾಡೋಣ. ಟೊಮೆಟೊ ಆ್ಯಡ್ ಮಾಡೋದಾಯಿತು. ಇವಾಗ ಕುಕ್ ಮಾಡೋಕ್ಕೆ ಬಿಡೋಣ ಇದನ್ನು. We'll allow it to cook. We'll add little bit of salt, then we'll be adding little bit of cumin seeds, then 2 curry leaves, if you have a cilantro stem, ಕೊತ್ತಂಬರಿ ಸೊಪ್ಪಿಂದ ಈ ಥರ ದಂಟಿದ್ರೆ ಹಾಕ್ಬೋದು ಇವಾಗ.